ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಆಲ್ರೆಡಿ 6:15 ಆಗಿದೆ. ಹಾಗೆ ನಾನು ಟೆರೆಸ್ ಮೇಲೆ ಬಂದೆ. ಯಾವಾಗಲೂ ನಾನು ಮಾರ್ನಿಂಗ್ ಟೆರೆಸ್ ಮೇಲೆ ಬರ್ತೀನಿ. ಯಾಕೆ ಅಂದರೆ ಫುಲ್ಲು ಗ್ರೀನ್ರಿ ಇರುತ್ತೆ ಆ್ಯಂಡ್ ಬರ್ಡ್ ಸೌಂಡ್ ಇರುತ್ತೆ, ಪೀಸ್ಫುಲ್ಲಾಗಿರುತ್ತೆ ಆ್ಯಂಡ್ ಪಿಕಾಕ್ ಕೂಡ ಇರುತ್ತೆ. ಬಟ್ ಇವತ್ತು ಯಾಕೋ ಕಾಣಿಸ್ತಾ ಇಲ್ಲ. ಸೊ ಹಾಗೆ ನಾನು ಟೆರೆಸ್ ಮೇಲೆ ಬಂದಾಗ ಒಂದು ವಾಲಿಬಾಲ್ ನೋಡಿದೆ. ಅದು ಯಾರ್ದು ಅಂತ ಗೊತ್ತಾಗಿಲ್ಲ, ಬಟ್ ಆಪೋಸಿಟ್ ಪಿ ಜಿ ಇದೆ. ಸೊ ಅಲ್ಲಿ ಯಾರ್ದೋ ಇರ್ಬೋದು ಅಂದ್ಕೊಂಡೆ. ಸ್ನೋಫಿನೋ ಅದನ್ನೇ ನೋಡಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದ. ಸೊ ಮೇಲ್ ಬಂದಿದ್ದೆ ಅಲ್ಲ, ಸೊ ಅವನ ಜೊತೆ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ. ಅವನು ಎಲ್ಲ ಆ ಕಡೆ ನೋಡ್ತಾ ಇದ್ದ ಯಾವ ಡಾಗ್ಸ್ ಬರ್ತಾ ಇದೆ ಅಂತ. ಆಮೇಲೆ ಅವ್ನು ನಮ್ಮ ಜೊತೆ ಕೂತ್ಕೊಂಡ. ಕಾವ್ಯ ಕೈ ಹೊತ್ಕೊಡ್ತಿದ್ದಾಳೆ. ಚಿನ್ನ ಪಪ್ಪು, ಗುಂಡು ಪಪ್ಪು, ಕೂಚು. ಏನೋ ಇದು, ನಿಮಗೆಲ್ಲ ಅನಿಸ್ತಿರ್ಬೋದು ತುಂಬ ಇನೋಸೆಂಟ್ ಅಂತ. ಅವ್ನು ನೋಡೋಕೆ ತುಂಬ ಇನೋಸೆಂಟಾಗಿ ಕಾಣ್ತಾನೆ. ಆ ಥರ ಏನಿಲ್ಲ, ತುಂಬ ಶಾರ್ಪ್ ಇದ್ದಾನೆ. ಯಾರೇ ಬಂದರೂ ಬಿಡಲ್ಲ ಅವನು. ತುಂಬ ಪ್ರೀತಿನೂ ಮಾಡ್ತಾನೆ ನಮ್ಮನ್ನು. ಒಂಥರ ಕ್ಯೂಟಾಗಿದ್ದಾನೆ. ಸೊ ಇವಾಗ ಆಲ್ರೆಡಿ 7 ಆಗಿದೆ. ಅಮ್ಮ ಇವಾಗ ಹಾಲು ತೊಗೊಂಬ ಅಂತ ಅಂದರು. ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬಾಯ್. ಇವಾಗ ಹಾಲು ತೊಗೊಂಡು ಮನೆಗೆ ಬಂದು ಟೀ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬಾಲ್ಕನಿಗೆ ನೀರು ಹಾಕ್ತೆ. ಸ್ವಲ್ಪ ಡ್ರೈ ಆದಮೇಲೆ ರಂಗೋಲಿ ಬಿಟ್ಟೆ. ಸೊ ಅಮ್ಮ ಇವತ್ತು ಟಿಫನ್ಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿದರು. ಸೊ ಹಾಗೆ ಅಣ್ಣ ಮತ್ತು ಅಪ್ಪ ಇಬ್ಬರು ಟಿಫನ್ ತಿಂದು ಇಬ್ಬರು ಹೊರಟರು. ನಂದು ಕಾವ್ಯಂದು ಡೈಲಿ ರೂಟೀನ್ ಏನಂದರೆ, ಒಂದು ವರ್ಕನ್ನು ನಾವು ಶೇರ್ ಮಾಡ್ಕೊತೀವಿ. ಇವಾಗ ನೀನು ಈ ವರ್ಕ್ ಮಾಡು, ನಾನಿವಾಗ ಈ ವರ್ಕ್ ಮಾಡ್ತೀನಿ ಅಂತ. ಸೊ ನಾನು ಆಗಲೇ ಹೇಳಿದಾಗೆ ನಾವಿಬ್ಬರು ವರ್ಕ್ ಶೇರ್ ಮಾಡ್ತೀವಿ. ಸ್ವಲ್ಪ ಕಿಚನಲ್ಲಿ ವೆಸಲ್ಸ್ ಇತ್ತು, ಹಾಗೆ ವಾಶ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿದೆ. ಸೊ ನಮ್ಮ ಮನೇಲಿ ಯಾವಾಗಲೂ ಕ್ಲೆನ್ಲಿನೆಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫೋಟೋ ಮೇಲೆಲ್ಲ ಡಸ್ಟ್ ಇತ್ತು, ಸೊ ಹಾಗೆ ಕ್ಲೀನ್ ಮಾಡಿದೆ. ವೀಕೆಂಡ್ಸಲ್ಲಿ ಯಾವಾಗಲೂ ಮಾಡ್ತಿದ್ವಿ. ಸೊ ಲಾಸ್ಟ್ ವೀಕ್ ಸ್ವಲ್ಪ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ವಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.